ರಾಜ್ಯದಲ್ಲಿ ತಾಲಿಬಾನ್ ಸರ್ಕಾರ ಇದೆ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಬೋಗಸ್ ಗ್ಯಾರಂಟಿ ಅಂತ ಹೇಳಿ ಅಶೋಕ್ ಜರ್ದಿದ್ದಾರೆ. ಚುನಾವಣೆಯ ನಂತರ ಕಾಂಗ್ರೆಸ್ಗೆ ಚೊಂಬೆ ಗತಿ ಅಂತ ಹೇಳಿ ಲೇವಡಿ ಆಡಿದ್ದಾರೆ. ರಾಹುಲ್ ಗಾಂಧಿಗೆ ನಾವೇ ಚೊಂಬನ್ನ ಗಿಫ್ಟ್ ಮಾಡ್ತೀವಿ ಎಲೆಕ್ಷನ್ ಮುಗಿದ ಮೇಲೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ, ವಿಫಲವಾಗಿದೆ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ಆರ್ ಅಶೋಕ್ ಅವರು ಆಗ್ರಹಿಸಿರುವಂತದ್ದು. ಹಿಗ್ಗಾಮುಗ್ಗಾ ವಾಗ್ದಾಳಿಯನ್ನು ನಡೆಸಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್. ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರ ಜೊತೆ ಇದ್ದಾರೆ. ಸರ್, ಇವತ್ತು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಪ್ರಚಾರಕ್ಕೆ ಬಂದಿದ್ದೀರಾ, ಯಾವ ರೀತಿ ಇಲ್ಲಿ ಪ್ರಚಾರ ಕಾರ್ಯ? ಬೆಂಗಳೂರು ಗ್ರಾಮಾಂತರ ಇಡೀ ರಾಜ್ಯದಲ್ಲೇ ಒಂದು ಪ್ರತಿಷ್ಠಿತವಾದಂಥ ಒಂದು ಚುನಾವಣೆ ನಡೆಯುವಂಥ ರಣರಂಗ ಇದೊಂದು ಧರ್ಮ ಯುದ್ಧ. ಒಂದು ರೀತಿ ಪಾಂಡವರು ಕೌರವರು ಆ ಥರದ ಯುದ್ಧ ನಡೀತಾ ಇದೆ ಇಲ್ಲಿ. ನಮ್ಮ ಕಡೆ ಪಾಂಡವರಿಂದ ಡಾಕ್ಟರ್ ಮಂಜುನಾಥ್, ಹೃದಯವಂತ ಮಂಜುನಾಥ್ ಅಂತ ನಾವು ಕಟ್ಟಿಲ್ಲ, ಜನ ಹೆಸರಿಡಿರೋದು. ಅವ್ರಿಗೆ ನೇಮ್ ಕೊಟ್ಟಿರೋದು, ಪಾರ್ಟಿ ಕೊಟ್ಟಿಲ್ಲ, ಜನ ಹೃದಯವಂತ ಡಾಕ್ಟ್ರು ಅಂತ ಕೊಟ್ಟಿದ್ದಾರೆ. ಅವ್ರಿಗೆ ಕಾಂಗ್ರೆಸ್ ಕ್ಯಾಂಡಿಡೇಟು ಡಿ.ಕೆ. ಸುರೇಶ್, ಡಿ.ಕೆ. ಬ್ರದರ್ಸ್, ಅವ್ರಿಗೆ ಜನನೇ ಬಂಡೆ ಅಂದ್ಬಿಟ್ಟಿದ್ದಾರೆ. ಆ ಬಂಡೆನೇ ಅವರು ಗ್ರೇಟ್ ಅಂತ ತಿಳ್ಕೊಂಬಿಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಭಾಷಣದಲ್ಲೆಲ್ಲ ನಾನೇ ಬಂಡೆ ಅಂತ. ಅದಕ್ಕೆ ಬಂಡೆ ಎದುರುಗಡೆ ಹೃದಯ ಇಟ್ಟಿದ್ದೀರಿ. ಜನ ಯಾವುದನ್ನು ಆಯ್ಕೆ ಮಾಡ್ತಾರೆ? ಕಲ್ಲು ಹೃದಯ ಬೇಕಾ, ಜನಕ್ಕೆ ಸ್ಪಂದನೆ ಮಾಡುವ ಹೃದಯ ಬೇಕಾ? ಇದನ್ನು ಆಯ್ಕೆ ಮಾಡುವಂಥ ಒಂದು ತೀರ್ಮಾನವನ್ನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಜನ ಮಾಡ್ತಾಯಿದ್ದಾರೆ. ಈಗ ಯಾಕೆ ಪ್ರತಿಷ್ಠಿತ ಆಗಿದೆ ಅಂದರೆ, ಕಳೆದ ಬಾರಿ ಇಲ್ಲಿ ಚುನಾವಣೆ ನಾವು ಕ್ಯಾಂಡಿಡೇಟ್ ಹಾಕಿದ್ರಿ, 6.5 ಲಕ್ಷ ಓಟ್ ತೊಗೊಂಡಿದ್ದು. ಆದರೆ ಈ ಮಂಜುನಾಥ್ ಅವ್ರು ಬಂದ ಮೇಲೆ ಇಡೀ ಕ್ಷೇತ್ರದ ಚಿತ್ರಣವೇ ಬೇರೆ ಆಗೋಟಿದೆ. ಡಿ.ಕೆ. ಶಿವಕುಮಾರನ್ ಬ್ರದರ್ಸ್ ದೌರ್ಜನ್ಯ, ಗೂಂಡಾಗಿರಿ, ಇವಕ್ಕೆಲ್ಲ ಒಂದು ಅಂತ್ಯ ಕಾಣಿಸ್ಬೇಕು ಅಂತೇಳಿ ಜನ ಈ ಸರಿ ತೀರ್ಮಾನ ಮಾಡ್ದಂಗೆ ಕಾಣಿಸ್ತಾ ಇದೆ. ಎಲ್ಲ ಕಡೆನೂ ಎಲ್ಲೇ ನೋಡಿದ್ರೂ ಒಂದು ರೀತಿ ಮಂಜುನಾಥ್ ಅವರ ಪರವಾದಂಥ ಅಲೆ, ದೊಡ್ಡ ಅಲೆ, ಬಿರುಗಾಳಿ ಬೀಸುವಂಥ ಅಲೆ ಎಲ್ಲ ಕಡೆ ಪ್ರಾರಂಭ ಆಗ್ತೈತೆ. ಅವರು ಹಣದ ಬಲದ ಮೇಲೆ ಎಲೆಕ್ಷನ್ ಮಾಡ್ತಾ ಇದ್ದಾರೆ. ಹಣಬಲವೋ ಜನಬಲವೋ ತೀರ್ಮಾನ ಆಗುವಂಥ ಚುನಾವಣೆ. ಸರ್, ಈಗ ಹಣ ಬಲವೋ ಜನ ಬಲವೋ ಅಂತ ಕೇಳ್ತಿದ್ದಾರೆ. ಜೊತೆಗೆ ಡಿ.ಕೆ. ಬ್ರದರ್ಸು ಬಂಡೆ ಅಂತಲೂ ಸಹ ನೀವು ಹೇಳ್ತಿದ್ದೀರಾ. ಬಟ್ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ DCM ಕೂಡ ಮಾತಾಡಬೇಕಾದ್ರೆ ಕೆಲವು ಆಫರ್ಗಳು ಕೊಡ್ತಾರೆ, ಧಮಕಿ ಹಾಕೋದು, ಒಟ್ಟು ಏನು ಕಾಂಗ್ರೆಸ್ ಕ್ಯಾಂಡಿಡೇಟ್ಗೆ ಹಾಕಬೇಕು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಅವ್ರ ಜೀವನನೇ ಧಮಕಿರಿ. ಅವ್ರ ಚುನಾವಣೆ ಮಾಡೋದೇ ಧಮಕಿ ಮೇಲೆ, ಧಮಕಿ, ದೌರ್ಜನ್ಯ, ಇದ್ರ ಮೇಲೇ ಅವ್ರು ಚುನಾವಣೆ ಮಾಡೋದು. ಯಾವತ್ತೂ ಅವ್ರು ಕರೆಕ್ಟಾಗಿ ಮಾಡಿದ್ದಾರೆ ಚುನಾವಣೆ? ಒಂದು ಸರಿನೂ ಅವ್ರು ಚುನಾವಣೆನೂ ಮಾಡಿಲ್ಲ. ಆ ದೃಷ್ಟಿಯಿಂದನೇ ಜನ ಇವ್ರಿಗೆ ಬುದ್ಧಿ ಕಲಿಸ್ಬೇಕು. ಡಿ.ಕೆ. ಸುರೇಶ್ ಅವ್ರನ್ನ 2 ಸರಿ ಗೆಲ್ಸಿದಿರಿ, ಅವರಿಂದ ಏನು ಉಪಯೋಗ ಆಗಿಲ್ಲ. ಕಾನ್ಸ್ಟಿಟ್ಯೂಷನ್ ಅವ್ರು ಹೇಳ್ತಾರೆ ಅದೇನೋ ಕೆಲಸ ಮಾಡಿದ್ದೀನಿ ಕೂಲಿ ಕೊಡಿ ಅಂತ. ಏನು ಕೆಲಸ ಮಾಡಿದ್ಯಪ್ಪ ಹೇಳಿ, ಇಂಥ ಕೆಲಸ ಮಾಡಿದ್ದೀನಿ. ಏನೋ ಡ್ಯಾಮ್ ಕಟ್ಟಿದೆಯಾ? ಯಾವುದನ್ನ ಡ್ಯಾಮ್ ಕಟ್ಟಿದೆಯಾ? ಯಾವುದನ್ನ ಬಡವ್ರಿಗೆ ಉಪಯೋಗ ಮಾಡಿದೆಯಾ? ಏನೂ ಇಲ್ಲ. ಬಡವ್ರಿಗೆ ಯಾರಿಗಾರ ಜಮೀನುಗಳು ಕೊಟ್ಟಿದ್ದೀರಾ? ಏನೂ ಇಲ್ಲ. ನಾನೇನೋ ಕೂಲಿ ಮಾಡಿದ್ದೀನಿ, ನಾನು ತಿಳ್ಕೊಂಡು ಏನೋ ಬಂದು ಯಾರ್ದಾನ ಹೊಲ್ದಲ್ಲಿ ಕೆಲಸ ಮಾಡಿಬಿಟ್ಟವ್ರೋನೋ ಅಂತ ತಿಳ್ಕೊಂಡಿದ್ದೆ. ನಾನು ಯಾರ್ದು ಹೊಲ್ದಾಗ ಕೆಲಸ ಮಾಡಿಲ್ಲ. ಯಾರೋ ಮನೆ ಕಟ್ಟೋ ಹತ್ರ ಹೋಗಿ ನಿಂತ್ಕೊಂಡು ಏನೋ ಅವ್ರಿಗೆ ಸಿಮೆಂಟು ಇವೆಲ್ಲ ಏನು ಕೊಟ್ಟಿಲ್ಲ. ನೀನು ಕೆಲಸ ಮಾಡಿದ್ದೀನಿ. ಏನು ಕೆಲಸ ಮಾಡಿದ್ದೀರಾ? MP ಫಂಡ್ ಎಲ್ಲರೂ ತಗೊಂಡು ಕೆಲಸ ಮಾಡವ್ರೆ. ಇಡೀ ದೇಶದಲ್ಲಿರೋ ಎಲ್ಲ MP ಗಳು ಬರೋ ಅಂಥ ದುಡ್ಡನ್ನು ಅವರ ಏರಿಯಾಗೆ ಕೊಟ್ಕೊಂತಾರೆ. ನೀನು ಕೊಟ್ಟಿದ್ದೀಯ, ಎಲ್ಲರೂ ಕೊಟ್ಟವ್ರೆ, ಇಡೀ ದೇಶದಾಗ ಕೊಟ್ಟು. ಏನು ಸ್ಪೆಷಲ್ ಏನದರಲ್ಲಿ? ಅದರಿಂದ ಜನ ಈ ಸರಿ ಹೃದಯವಂತ ಡಾಕ್ಟರ್ಗೆ ಮತ ಕೊಟ್ಟು ಗೆಲ್ಲಿಸ್ತಾರೆ ದೊಡ್ಡ ಅಂತರದಲ್ಲಿ. ನನಗೆ ಅನ್ಸುತ್ತೆ ಒಂದು 3 ಲಕ್ಷಕ್ಕೂ ಹೆಚ್ಚು ಮತದ ಅಂತರದಲ್ಲಿ ಯಾವ ರೀತಿ ಸುಮಲತಾ ಗೆದ್ದರು ಹಾಗೆ ಇವರು ಗೆಲ್ತಾರೆ. ಸರ್, ನೀವು ಕೂಲಿ ಕೆಲಸ ಅಂತ ಡಿ.ಕೆ. ಸುರೇಶ್ ಕೂಡ ಹೇಳ್ಕೊತಾರೆ ಕರೋನಾ ಟೈಮಲ್ಲಿ. ಇದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮಾತು. ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಡಾಕ್ಟರ್ ಮಂಜುನಾಥ್ ಅವರು ಬಿಜೆಪಿ ಅಭ್ಯರ್ಥಿ ಗೆಲ್ತಾರೆ ಎನ್ನುವಂತಹ ವಿಶ್ವಾಸವನ್ನು ಕೂಡ ಆರ್ ಅಶೋಕ್ ವ್ಯಕ್ತಪಡಿಸಿರುವಂಥದ್ದು. ಎಟ್ ದ ಸೇಮ್ ಟೈಮ್ ಕಾಂಗ್ರೆಸ್ ಅಭ್ಯರ್ಥಿ ಡಿ.ಕೆ. ಸುರೇಶ್ಗೆ ತಿರುಗೇಟನ್ನು ಕೂಡ ಕೊಟ್ಟಿದ್ದಾರೆ.